ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಲಾಕೃಷ್ಣ ಲಾಗ್ಸ್. ಇವತ್ತಿನ ವಿಡಿಯೋ ಇದ್ಕಿನ ಬೇಳೆ ಅವಲಕ್ಕಿ ಮಿಕ್ಚರ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ರೀತಿ ಮನೆಯಲ್ಲೇ ಮಿಕ್ಚರ್ ಮಾಡಿ ನೋಡಿ, ನೀವು ನೆಕ್ಸ್ಟ್ ಟೈಮಿಂದ ಆಚೆಯಿಂದ ತರಕ್ಕೆ ಹೋಗಲ್ಲ, ಮನೆಯಲ್ಲೇ ಮಾಡ್ಕೊತೀರಾ. ಇಷ್ಟು ಈಸಿನಾ ಅನಿಸುತ್ತೆ ಮಿಕ್ಚರ್ ಮಾಡೋದು. ಹಾಗೆ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಆಚೆಯಿಂದ ತಗೊಂಬಂದು ತಿನ್ನೋದಕ್ಕೂ ಮನೆಯಲ್ಲಿ ಮಾಡಿ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಔಟ್ಸೈಡ್ ಯಾವ ರೀತಿ ಎಣ್ಣೆ ಯೂಸ್ ಮಾಡಿರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಇಲ್ಲಾದರೆ ನಾವು ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೊಬೋದು. ನೋಡಿ ಯಾವ ರೀತಿ ಬಂದಿದೆ ಮಿಕ್ಚರ್ ಅಂತ ತೋರಿಸ್ತಾ ಇದ್ದೀನಿ. ಮಿಕ್ಚರ್ ಪ್ರಾಸೆಸ್ಗೆ ಹೋಗೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ. ಇನ್ನೂ ಇದೇ ಥರ ವಿಡಿಯೋ ಮಾಡಬೇಕು ಅಂತ ನನಗೆ ಪ್ರೋತ್ಸಾಹ ಸಿಗತ್ತೆ. ಇಲ್ಲಿ ನೋಡಿ, ಮೊದಲಿಗೆ 2 ಕಪ್ ಅಕ್ಕಿ ಹಿಟ್ಟು, 1 ಕಪ್ಪು ಕಡಲೆ ಹಿಟ್ಟು ಜರಡಿ ಮಾಡ್ಕೊತಾ ಇದ್ದೀನಿ. ಕರ್ಬೇವು ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ, 1 ಬಟ್ಲು ಕಡಲೆಪಪ್ಪು, ಕಡಲೆಕಾಯಿ ಬೀಜ, 1 ಬಟ್ಲು ಅವಲಕ್ಕಿ, 1/4 kg ಇದ್ಕಿನ ಬೇಳೆ, ಅರಿಶಿನ, ಅಚ್ಕಾರದ ಪೌಡರ್, ಉಪ್ಪು, ಒಣಕೊಬ್ಬರಿ. ಇಷ್ಟೇ ಬೇಕಾಗಿರೋದು. ಈ ಫ್ರೈಗೆ ಎಣ್ಣೆ. ಮೊದಲಿಗೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಜರಡಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಖಾರ ಪುಡಿ ಹಾಕಿರೋದು ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ನೋಡಿ. ಹಿಟ್ಟು ಈ ರೀತಿ ಕಲಸಿ ಇಟ್ಕೊಳ್ಳೋಣ. ಈಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಇದ್ಕಿನ ಬೇಳೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದ್ಕಿನ ಬೇಳೆನ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಒಂದೇ ಸಲ ಸೇರಿಸ್ಕೊಂಡಿದ್ದೀನಿ ನಾನು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಈ ರೀತಿ. ಇದು ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಕ್ರಿಸ್ಪಿಯಾಗಿ ಬರಲ್ಲ, ಮೆತ್ತಗೆ ಬಂದುಬಿಡುತ್ತೆ. ಇದು ಚೆನ್ನಾಗಿ ಈ ರೀತಿ ಫ್ರೈ ಮಾಡಬೇಕು. ಇದಕ್ಕಿನ ಬೇಳೆನ ಒಂದು ಬೌಲ್ಗೆ ಹಾಕ್ಕೊಂಡು ಈಗ ಅವಲಕ್ಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೇ ಹಾಕಿದ್ರೆ ಸಾಕು. ನೋಡಿ, ಒಂದು ಚಿಕ್ಕ ಬಟ್ಲು ಅವಲಕ್ಕಿ ಎಷ್ಟು ಮಿಕ್ಚರ್ ಆಗುತ್ತೆ ನೋಡ್ರಂತ ಇರಿ. ನೋಡಿ, ಒಂಚೂರು ಹಾಕಿದ್ರೆ ಸಾಕು, ಬೌಲ್ ತುಂಬ ಬರುತ್ತೆ ಇದು. ಇದೇ ರೀತಿ ಎಲ್ಲ ಅವಲಕ್ಕಿನ ಫ್ರೈ ಮಾಡ್ಕೊತಾ ಇದ್ದೀನಿ. ವಿಡಿಯೋಲ್ಲಿ ಎಂತಾಗುತ್ತೆ ಅಂತ ಸ್ವಲ್ಪನೇ ತೋರಿಸಿದ್ದೀನಿ, ಬಟ್ ಇದು ಮಾಡೋಕ್ಕೆ ಒಂದು 15 ನಿಮಿಷ ಟೈಮ್ ಆಗುತ್ತೆ. ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡು ಸೈಡ್ಗೆ ಇಟ್ಟಿರ್ತೀವನ್ನ 1 by 1 ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಈಗ ನಾವು ಮುಂಚೆನೇ ಕಲಸಿ ಇಟ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ಇದು ಮುರುಕು ಮಾಡೋ ಮೋಲ್ಡ್ಗೆ ಹಾಕ್ಕೊಂಡು ಈ ಥರ ಶೇಪಲ್ಲಿ ತಗೊತಾ ಇದ್ದೀನಿ ನಾನು. ಇದಕ್ಕೇನು ಶೇಪ್ ಏನು ಬೇಕಾಗಿಲ್ಲ, ನಾವು ಮತ್ತೆ ಇದನ್ನು ಪುಡಿ ಮಾಡಿಬಿಡ್ತೀವಿ. ಅದಕ್ಕೆ ಈ ರೀತಿ ಸ್ವಲ್ಪ ದಪ್ಪದು ಇಲ್ಲ ಸಣ್ಣದು ಇಲ್ಲ, ಮೀಡಿಯಮ್ ಹೋಲ್ ಇರೋದ್ರಲ್ಲಿ ಈ ರೀತಿ ಮುರುಕು ರೀತಿ ಶೇಪ್. ಇದಕ್ಕೆ ಶೇಪ್ ಏನು ಬೇಡ, ಮಿಕ್ಚರ್ ಮಾಡ್ಕೊಳೋಕ್ಕೆ ಈ ರೀತಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ. ಅದಾದಮೇಲೆ ಕಡಲೆ ಬೀಜ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ, ಕಡಲೆಪಪ್ಪು ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಕರ್ಬೇವು ಸೊಪ್ಪು 1 by 1 ಇದೇ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಪಪ್ಪನ್ನು ಫ್ರೈ ಮಾಡಬೇಕು, ಅದು ಕ್ಲಿಪ್ಪು ಮಿಸ್ ಆಗಿದೆ. ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಎಲ್ಲ 1 by 1 ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ನೋಡಿ ಅವಲಕ್ಕಿ ಎಷ್ಟಾಗಿದೆ ಅಂತ. ಈಗ ನಾವು ಮುಂಚೆನೇ ಮಾಡ್ಕೊಂಡಿರೋ ಮುರುಕನ್ನ ಸ್ವಲ್ಪ ಪುಡಿ ಮಾಡಿಕೊಂಡು ಈ ರೀತಿ ನಮ್ಮ ಮಿಕ್ಚರ್ ಯಾವ ಬೌಲಲ್ಲಿ ಮಾಡಬೇಕು ಅಂತ ಇದ್ದೀರೋ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ನಾವು ಫ್ರೈ ಮಾಡ್ಕೊಂಡಿರೋ ಬೀಜ, ಕರ್ಬೇವು ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊಂಡು ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಚರ್ ರೆಡಿ ಆಗುತ್ತೆ. ನೋಡಿ, ಇದು ಒಣಕೊಬ್ಬರಿನೂ ಫ್ರೈ ಮಾಡ್ಕೊಬೇಕು. ಕ್ಲಿಪ್ಪು ಮಿಸ್ ಆಗಿದೆ ಬಟ್ ಫ್ರೈ ಮಾಡಿರೋದು. ನೋಡಿ, ಈಗ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ಹೀಗೆ ನೋಡ್ಕೊಳ್ಳಿ, ಉಪ್ಪು ಖಾರ ಒಂದ್ಸಲಿ ಹಾಕಿ, ಕಡಿಮೆ ಇದ್ದರೆ ಮತ್ತೆ ಸೇರಿಸ್ಕೊಬೋದು, ಏನು ಪರವಾಗಿಲ್ಲ. ನನಗೆ ಸರೋಗಿತ್ತು, ನಾನು ಮತ್ತೆ ಏನು ಸೇರ್ಸೋಕ್ಕೆ ಹೋಗಿಲ್ಲ. ನೋಡಿ, ಎಲ್ಲ ಹೊಂದ್ಕೊಳ್ಳೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಚಿಕ್ಕ ಬೌಲ್ ಅವಲಕ್ಕಿ ಸೇರಿಸಿದ್ದಕ್ಕೆ ಎಷ್ಟು ಮಿಕ್ಸ್ಚರ್ ಆಗಿದೆ ಅಂತ. ನೀವು ಈ ಥರ ಅವಲಕ್ಕಿ ಇದಕ್ಕಿನ ಬೇಳೆ ಮಿಕ್ಚರ್ ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಅದರಲ್ಲೇ ಈ ಥರ ಸಣ್ಣದ್ದು ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಮಿಕ್ಚರ್ನ. ಇದು ಮಾಡಿರೋದು ತೋರಿಸಿಲ್ಲ ಬಟ್ ವಿಡಿಯೋದಲ್ಲಿ. ಅದನ್ನು ಒಂದು 2 ಸಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ.
ನೋಡಿ ಮಿಕ್ಚರ್ ಹೇಗೆ ಬಂದಿದೆ ಅಂದರೆ ಈ 1 ಕೆ ಜಿಯಿಂದ 1.5 ಕೆ ಜಿವರೆಗೂ ಬಂದಿದೆ ಮಿಕ್ಚರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.